ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಮೀನಾ, ಕನಕ ಇವತ್ತು ನೀನು ತುಂಬ ಬೇಜಾರಾಗಿದೆಯಾ, ಬಾ ಸುಮ್ಮನೆ ಪ್ರಸಾದ ತೊಗೊಂಡು ನಿನ್ನ ಮನೆಗೆ ಹೊರಡು, ಆಮೇಲೆ ಮಾತಾಡೋಣ ಅಂದರೆ ಇಲ್ಲ ಸಾಧ್ಯನೇ ಇಲ್ಲ, ಮೊದಲು ಬಂದು ನಿನ್ನ ಗಂಡನ ನನ್ನ ಗಂಡನ ಹತ್ರ ಕ್ಷಮೆ ಕೇಳಬೇಕು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸಾಧ್ಯನೇ ಇಲ್ಲ, ಸೂರ್ಯನ ಯಾರಾದರೂ ಮುಟ್ಟೋಕ್ಕಾಗುತ್ತಾ, ಸುಟ್ಟು ಬೂದಿ ಆಗೋಗ್ತಾರೆ, ನನ್ನ ಗಂಡ ಬಂದು ನಿನ್ನ ಗಂಡನ ಹತ್ರ ಕ್ಷಮೆ ಕೇಳಬೇಕಾ, ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ, ಸುಳ್ಳು ಹೇಳ್ತಾರೋದು ನಿನ್ನ ಗಂಡ, ಅಲ್ಲಿ ಬಂದು ಕತೆ ಕಟ್ಟಿರೋದು ನಿನ್ನ ಗಂಡ, ನಿನಗೇನು ಹೇಳಿದಾರೇನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಗಂಡಂದು ಯಾವುದೇ ರೀತಿಯಾದ ತಪ್ಪಿಲ್ಲ ಇದರಲ್ಲಿ, ಅವರು ಬಂದು ಕಾಪಾಡಿದ್ದಾರೆ, ನಿನ್ನ ಗಂಡನಿಗೆ ರೌಡಿಗಳ ವಿರುದ್ಧ ನಿಂತು ಕಾಪಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ನಿನ್ನ ಹತ್ರ ಬಂದು ಈ ಥರ ಹೇಳಿದ್ದಾರೆ ಅಂಥೇಳಿ ಈ ಕಡೆ ಮೀನಾ ಅಂತಾಳೆ. ಅದಕ್ಕೆ ಈ ಕಡೆ ಕನಕ, ನನ್ನ ಗಂಡ ಹೊಡೆದಿದ್ದಾರೆ ಅಂತಂದರೆ ಹೊಡೆದಿದ್ದಾರೆ ಅಷ್ಟೇ, ತಪ್ಪು ಅಂದರೆ ಅದು ತಪ್ಪು, ಆ ಕಾಲ ಇರೋದು ನಿನ್ನ ಗಂಡನಿಗೆ, ನನ್ನ ಗಂಡನಿಗಲ್ಲ, ನಿನ್ನ ಗಂಡ ದೊಡ್ಡ ರೌಡಿ ಪರೋಡಿ, ಅವನ ರಕ್ತದಲ್ಲೇ ಅದು ಬಂದಿದೆ, ಅವನಿಗೆ ಅದನ್ನು ಬಿಟ್ಟು ಬೇರೆ ಏನು ಗೊತ್ತಿದೆ, ದೊಡ್ಡ ರೌಡಿ ಅವನು, ಎಲ್ಲರನ್ನೂ ಹಿಡ್ಕೊಂಡು ಹೊಡೆಯೋದಷ್ಟೇ, ನಿನ್ನ ಗಂಡ ಬಂದು ನನ್ನ ಹತ್ರ ಕ್ಷಮೆ ಕೇಳಬೇಕು ನನ್ನ ಗಂಡ ಹತ್ರ ಅಂತೇಳಿ ಅಂತಾರೆ. ಅದಕ್ಕೆ ಸಾಧ್ಯ ಇಲ್ಲ ಅಂದರೆ ಮತ್ತೆ ಹೊಡೆಯೋಕ್ಕೆ ಮಾತ್ರ ಆಗುತ್ತಾ ಅಂತೇಳಿ ಅಂತಾರೆ. ಅದಕ್ಕೆ ಹೇಳ್ತಾ ಇಲ್ವಾ ನನ್ನ ಗಂಡ ಹೊಡೆದಿಲ್ಲ ಅಂತ ಹೇಳಿ ಈ ಕಡೆ ಮೀನಾ ವಾದ ಮಾಡ್ತಾಳೆ. ನಿನ್ನ ಗಂಡ ಹೊಡೆದಿದ್ದಾರೆ ಅಂತ ನನ್ನ ಗಂಡ ಹೇಳಿದ್ದಾರೆ ಅಂದರೆ ಖಂಡಿತವಾಗ್ಲೂ ಹೊಡೆದಿರ್ತಾರಂತ ಅಷ್ಟೇ, ಅವರ ರಕ್ತದಲ್ಲೇ ಬಂದಿದೆ, ಅವನು ದೊಡ್ಡ ರೌಡಿ, ದೊಡ್ಡ ಕುಡುಕ ಅಂತೇಳಿ ಅಂದಿದ ತಕ್ಷಣ ಈ ಕಡೆ ಮೀನಿಗೆ ತುಂಬ ಕೋಪ ಬರುತ್ತೆ. ಕನಕ ಎಷ್ಟು ಧೈರ್ಯ ಇದ್ದರೆ ನನ್ನ ಗಂಡನ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀಯ ಅಂಥೇಳಿ ಸರಿಯಾಗಿ ಒಂದೆರಡು ಕೆನ್ನೆಗೆ ಬಾರಿಸ್ತಾಳೆ. ಈ ಕಡೆ ಬಾರಿಸಿದ ತಕ್ಷಣವೇ ಮೀನಾಗ ಆಶ್ಚರ್ಯ ಆಗೋಗ್ತೈತೆ, ನಾನು ಯಾಕೆ ನನ್ನ ತಂಗಿನ ಹೊಡೆದೆ ಅಂತ ಹೇಳಿ ತುಂಬ ಆಶ್ಚರ್ಯದಲ್ಲಿ ಮೀನಾ ಸಹ ನೋಡ್ತಾ ಇರ್ತಾಳೆ. ಮೀನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಈ ಕಡೆ ಶಾಂತಿ ಅವಳೆರಡು ಕೊಟ್ಟಿದ್ದಾಳಲ್ಲ, ನೀನು ಎರಡು ಕೊಡು ಅಂತೇಳಿ ಇವರಿಬ್ಬರ ಮಧ್ಯೆ ಉಳಿಂಡೆ ಕೆಲಸ ಮಾಡ್ತಾ ಇರ್ತಾಳೆ. ಈ ಕಡೆ ಅವರ ಒಂದು ಅತ್ತೆ ಇದ್ಕೊಂಡು, ಶಾಂತಿ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ, ಏನು ಮಾತಾಡಬೇಕೇನೋ ಅಂತ ಗೊತ್ತಾಗೋದಿಲ್ವೇನೆ ನಿನಗೆ ಅಂತೇಳಿ ಬೈತಾರೆ. ನಾನು ಕೊಡ್ತಾ ಇದ್ದೆ, ಆದರೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರೋ ಕೈ, ನಾನು ಊಟ ಮಾಡಿಸಿರೋ ಕೈ, ನನ್ನ ಬೆಳೆಸಿರುವಂತಹ ಕೈ, ಆ ಕೈಗೆ ಹೊಡೆಯೋಕ್ಕೆ ನನಗಿಷ್ಟ ಇಲ್ಲ, ಇಲ್ಲಾಂದರೆ ಖಂಡಿತವಾಗ್ಲೂ ಹೊಡಿತಾ ಇದ್ದ ಅಂತ ಮೀನ ಕೇಳಿದಾಗ ಹೌದು ಖಂಡಿತವಾಗ್ಲೂ ಹೊಡಿತಾ ಇದ್ದೆ ಅಂತೇಳಿ ಅಂತಾರೆ. ಈ ಕಡೆ ಕನಕ ಹತ್ರ ಹೋಗಿ ಕೆನ್ನೆ ಮುಟ್ಟಕ್ಕೆ ಹೋಗಿದ್ದಕ್ಕೆ ಕನಕ ಮೀನ ಕೈ ಎತ್ತಿ ಬಿಸಾಕ್ಬಿಡ್ತಾಳೆ. ನಾನು ಹೇಳೋದು ಕೇಳು ಕನಕ ಅಂತ ಅಂದಾಗ ಸಾಧ್ಯನೇ ಇಲ್ಲ, ಇನ್ಮೇಲೆ ನಿಮಗೂ ನಮಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತೇಳಿ ಕನಕ ಅಂತಾಳೆ. ಅದಕ್ಕೆ ಈ ಕಡೆ ದಯವಿಟ್ಟು ನೀವಿಬ್ಬರಲ್ಲಿ ಯಾರಾದರೂ ಒಬ್ಬರು ಸುಮ್ಮನೆ ಇರಿ, ಈ ಥರ ಒಂದು ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು ಅಂತೇಳಿ ಅಂತಾರೆ. ಮೀನ ತಮ್ಮನೂ ಸಹ ಕನಕ ನೀನು ಮಾಡ್ತಾ ಇರೋದು ತುಂಬ ತಪ್ಪು, ನೀನು ಮಾತಾಡ್ತಾ ಇರೋದು ತುಂಬ ತಪ್ಪು ಅಂತೇಳಿ ಅಂತಾರೆ. ಈ ಕಡೆ ನೀನು ಎಂಥ ಮಕ್ಕಳನ್ನ ಎತ್ತಿದೀಯಮ್ಮ, ಒಳ್ಳೆ ಗೂಂಡಾಗಳನ್ನ ಎತ್ತಿ ಬಿಟ್ಟಿದ್ಯಾ ನೀನು, ಇವ್ರನ್ನ ಯಾರಾದರೂ ಹೆಣ್ಮಕ್ಳು ಅಂತಾರ ಅಂತೇಳಿ ಬಯೋಕ್ಕೆ ಶುರು ಮಾಡ್ತಾರೆ. ಆವಾಗ ಅವ್ರ ತಾಯಿ ಮತ್ತು ಅವ್ರ ತಮ್ಮನೂ ಸಹ ಅವ್ರು ಏನು ಮಾತಾಡ್ದಿರೋನ ಸೈಲೆಂಟಾಗಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅವಮಾನಕ್ಕೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗ್ಬಿಡ್ತಾರೆ. ಅಮ್ಮ ಅಂತ ಹೇಳಿ ಕರೆದಾಗ ಈ ಮೀನನ್ನು ಸಹ ತುಂಬ ಎಮೋಷ್ನಲ್ ಆಗೋಗ್ತಾಳೆ. ಈ ಕಡೆ ಇವರೆಲ್ಲ ಎತ್ತು ಬಿಡ್ತಾ ಇರ್ತಾರೆ. ಶಾಂತಿಯರೆಲ್ಲ ಎತ್ತು ಬಿಡ್ತಾ ಇದ್ರು ಸಹ ಈ ಕಡೆ ಅಯ್ಯೋ ಬೈ ಮಿಸ್ ಆಗೋಯ್ತೆ, ಹೊಡೆದಿಲ್ವೇ ಇವಳು ಕನಕ ಅಂತೇಳಿ ರೋಹಿಣಿ ಮತ್ತು ಶಾಂತಿ ಒಬ್ರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ಅಕ್ಕ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಾನು ನಿನಗೆ ಅಕ್ಕ ಅಲ್ಲ, ನೀನು ನನ್ನ ತಂಗಿ ಅಲ್ಲ, ಯಾವುದೇ ಕಾರಣಕ್ಕೂ ನಿನಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಿನ್ನ ಸಹವಾಸಕ್ಕೆ ನಾನು ಬರಲ್ಲ, ನನ್ನ ಸಹವಾಸಕ್ಕೆ ನೀನು ಬರಬಾರ್ದು ಅಂತ ಹೇಳಿ ಅಂತಾರೆ. ಅದಕ್ಕೆ ಮೀನನ್ನು ಸಹ ಏನು ಮಾತಾಡೋದು ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ಈ ಕಡೆ ಕನಕನೂ ಸಹ ಹೋಗ್ಬಿಡ್ತಾಳೆ. ಮುಗೀತಲ್ವ ಪಂಚಾಯಿತಿ, ಏನು ಪೂಜೆ ಮಾಡೋಕ್ಕೆ ಹೋಗ್ಬಿಟ್ಟು ಆ ದೇವರೇ ನಿನಗೆ ಏನು ಒಳ್ಳೇದು ಮಾಡಿಲ್ವಲ್ಲೇ, ಸತ್ಯನಾರಾಯಣ ಪೂಜೆ ಮಾಡಿದೆ ನೋಡ್ರಿ, ದೇವರೇ ನಿನಗೆ ಈ ಥರ ದುಃಖ ಮಾಡಿಬಿಟ್ಟು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಅವ್ರ ಅತ್ತೆ ಬೈಯೋಕ್ಕೆ ಶುರು ಮಾಡ್ತಾರೆ. ಏನೇ ಶಾಂತಿ ನೀನು ಒಂಚೂರು ಗೊತ್ತಾಗೋದಿಲ್ವ ನಿನಗೆ ಏನು ಮಾತಾಡಬೇಕೇನು ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಮಾತಾಡ್ತೀಯಲ್ಲ, ಬಾಯ ಬೊಂಬಾಯ ಅದು ನಾಯಿ ಬೊಗಳ್ದಂಗೆ ಬೊಗಳ್ತೀಯಲ್ಲ ಅಂತೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಅತ್ತೆ, ಅವ್ರ ಜಗಳಾದ್ರೆ ನಾನೇನು ಮಾಡೋಕ್ಕಾಗುತ್ತೆ, ನೀವು ಯಾಕೆ ಎಲ್ಲದಕ್ಕೂ ಬಂದು ನನ್ನನ್ನು ಬೈತೀರಾ, ನನಗೂ ಅದಕ್ಕೇನು ಸಂಬಂಧ ಅಂಥೇಳಿ ಈ ಕಡೆ ಶಾಂತಿ ಅಂತಾಳೆ. ಸರಿ ಅಂಥೇಳಿ ಅವ್ರ ಅತ್ತೆನೂ ಸಹ ಸುಮ್ಮನೆ ಆಗೋಗ್ತಾರೆ. ಈ ಕಡೆ ಮೀನಾ ಸೈಲೆಂಟಾಗಿ ಹತ್ಕೊಂಡು ಒಳಗಡೆ ಹೋಗ್ಬಿಡ್ತಾಳೆ. ಹತ್ಕೊಂಡು ಹೋಗಿರೋದನ್ನ ನೋಡ್ಬಿಟ್ಟು ಅಯ್ಯೋ ಇವಳು ಹತ್ಕೊಂಡು ಹೋಗ್ಬಿಟ್ಲಲ್ಲ, ಒಬ್ಬಟ್ಟು ಮಾಡಲ್ವಲ್ಲ, ಹತ್ತು ಕಣ್ಣಲ್ಲಿ ಸುರಿಸಿ ಒಬ್ಬಟ್ಟನ್ನೆಲ್ಲನೂ ಉಪ್ಪು ಮಾಡಿಬಿಡ್ತಾಳೆ ಏನೋ. ಅತ್ತೆ ನೀವೇನು ಟೆನ್ಷನ್ ತೊಗೋಬೇಡಿ, ನಾನು ಒಬ್ಬಟ್ಟು ಮಾಡ್ತೀನಿ, ನಾನು ಮಾಡ್ಕೊಬರ್ತೀನಿ ಒಬ್ಬಟ್ಟು ಇರಿ ಅಂತ ಹೇಳಿ ಈ ಕಡೆ ಶಾಂತಿ ಹೋಗ್ತಾಳೆ. ಬೆರಣಿ ತಡ್ದಂಗೆ ತಡ್ತೀನಿ ಇರಿ ಅಂತಂದಾಗ ಬರಣಿ ಅಲ್ಲ ರೀ ಅದು ಬೆರಣಿ ಅಂತ ಹೇಳಿ ಈ ಕಡೆ ಅತ್ತೆ ಅಂತಾರೆ. ಈ ಕಡೆ ಸೂರ್ಯನ ಹೋಗೋ ನಿಮ್ಮ ಅಪ್ಪನ ಕರಿ ಅಂತ ಅಂದಾಗ ಅಪ್ಪ ಅಪ್ಪ ಅಂತೇಳಿ ಕಿರ್ಚಾಡ್ತಾನೆ. ಏನಕ್ಕೆ ಅಪ್ಪ ಅಪ್ಪ ಅಂತ ಕಿರ್ಚಾಡ್ತಾ ಇದೆಯಾ, ಹೋಗು ಒಳಗಡೆ ಬಂದರೆ ಧ್ವನಿ ಅರ್ಧಕ ಇರೋದು ಏನಕ್ಕೆ, ಕರೆಯೋದಕ್ಕೆ ತಾನೆ ಅಂತೇಳಿ ಅಂದಾಗ ಹೋಗೋ ಫಸ್ಟ್ ಕರ್ಕೊಬಾ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಸೂರ್ಯ ರಂಗನಾಥ್ನ ಕರ್ಕೊಬರೋಕ್ಕೆ ಒಳಗಡೆ ಹೋಗ್ತಾನೆ. ರಂಗನಾಥ್ನ ಕರ್ಕೊಬರ್ತಾನೆ. ಏನಮ್ಮ ಏನು ಸಮಾಚಾರ ಕರೆದಂತೆ ಅಂದಾಗ ನಾನು ಈ ಥರ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ.
ಇರ್ಬೋದಲ್ಲಮ್ಮ ಇನ್ನೊಂದು ಸ್ವಲ್ಪ ದಿನ ಅಂದಾಗ, ಇಲ್ಲಪ್ಪ ಊರಿಗೆ ಹೋಗಬೇಕು ನಾನು, ಕಳ್ಳರು ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಹಳ್ಳಿಗಳೆಲ್ಲ ಮೊದಲಿದ್ದಂಗಿಲ್ಲ, ಎಲ್ಲಿ ನೋಡ್ರು ಕಳ್ತನ, ಇವಾಗ ಹೋಗಲೇಬೇಕು, ಮೊದಲೆಲ್ಲ ನೀವು ಆಟ ಮಾಡ್ತಾಯಿದ್ರಿ ಇರಿ ಅಂತ, ಆದರೆ ಇರ್ತಾಯಿದ್ದೆ, ಈಗ ಇರೋಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಅಂತಾರೆ. ಈ ಕಡೆ ಸೂರ್ಯ, ನೀನಿದ್ರೆ ಸಕ್ಕರೆಗೂ ತುಂಬ ಇಷ್ಟ ಆಗೋದು ಅಂತೇಳಿ ಅಂದಾಗ, ಒಳಗಡೆನೇ ನನ್ನ ಮಗನೇ ನಾನು ಕಷ್ಟಪಡೋದು ಅತ್ತೆ ಹತ್ರ ನೋಡಬೇಕು ಅಂತಲೇ ಬೇಕಂತ ಈ ಥರ ಮಾತಾಡ್ತಾ ಇದ್ದೆ ಕಳ್ಳನ ಮಗನೇ ಅಂತೇಳಿ ಮನಸಲ್ಲಿ ಶಾಂತಿ ಸಹ ಬೈಕೊಂತ ಇರ್ತಾಳೆ. ಈ ಕಡೆ ಈ ಮನೇಲಿರೋರೆಲ್ಲ ಹೀರು ಅಂದ್ರೂ ಕೇಳೋದೇ ಇಲ್ಲ ನಾನು ಹೊರಟು ಬರ್ತೀನಿ, ಹುಷಾರು, ಹೋಗಮ್ಮ ಮೀನಾ ಬ್ಯಾಗ್ ಎತ್ಕೊಬಾ ಅಂತೇಳಿ ಅಂದಾಗ ಮೀನಾ ಹೋಗಿ ಒಳಗಡೆಯಿಂದ ಬ್ಯಾಗ್ ಎತ್ಕೊಂಬಂದು ಕೊಡ್ತಾಳೆ. ಯಾರೂ ಇರಲ್ಲ, ಮೀನಾ ಅಜ್ಜಿ ಇಬ್ಬರೇ ಇರ್ತಾರೆ. ಈ ಕಡೆ ಮೀನಾ ಹತ್ರ ಬಂದು ಬೇಜಾರು ಮಾಡ್ಕೋಬೇಡ, ಯಾವುದೇ ಕಾರಣಕ್ಕೂ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ನೀವು ತೊಂದರೆ ಇದ್ದೀರಾ ಅಂತ ಗೊತ್ತು, ನಾಳೆ ದಿವಸ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ, ನಿಮ್ಮ ತಂಗಿ ಬಗೆಹರಿಯುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಒಂದು ಸಲ ಪಟಾಕಿ ತುಸು ಪಟಾಕಿ ಹಾಕ್ಬಿಟ್ರೆ ಅಷ್ಟೇ, ಅದ್ರ ಕತೆ ಮುಗೀತು. ಒಂದು ಪಟಾಕಿ ಏನಾದರೂ ಬ್ಲಾಸ್ಟ್ ಆದರೆ ಅದ್ರ ಜೊತೆ ಎಲ್ಲ ಪಟಾಕಿ ಸುಟ್ಟು ಹಾಳಾಗೋಗ್ಬಿಡುತ್ತೆ. ನೀನೊಬ್ಳು ಮನ್ಸು ಹಾಳಾದರೆ ಮನೇಲಿರೋ ಮನಸ್ಸೆಲ್ಲ ಹಾಳಾಗುತ್ತೆ. ನೀನು ಖುಷಿಯಾಗಿರಬೇಕು, ಯಾವುದೇ ಕಾರಣಕ್ಕೂ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಏನೇ ಸಹಾಯ ಬೇಕಂದ್ರೆ ನನಗೆ ಫೋನ್ ಮಾಡು, ನಾನಿದ್ದೀನಿ, ನಾನು ನಿನ್ನ ಜೊತೆ ನಿಂತ್ಕೊತೀನಿ ಅಂತೇಳಿ ಅಂತಾರೆ. ಸರಿ ಆಯಿತು, ನಾನು ಹೊರಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಅಜ್ಜಿ ಊರಿಗೆ ಹೋಗ್ತಾರೆ. ಎಲ್ಲರೂ ಸಹ ಅಜ್ಜಿನ ಬಿಡ್ತಾರೆ. ಸೂರ್ಯ ಅಜ್ಜಿನ ಡ್ರಾಪ್ ಮಾಡೋಕ್ಕೆ ಹೋಗ್ತಾನೆ. ಈ ಕಡೆ ಶಾಂತಿ ಯೋಗಾಸನಗೆಲ್ಲ ರೆಡಿ ಆಗ್ತಾ ಇರ್ತಾಳೆ. ದೇವ್ರಿಗೆ ಕೈ ಮುಗಿದು ಕೇಳ್ಕೊತಾ ಇರ್ತಾರೆ, ಅಪ್ಪ 1000 ಜನ ಬರಬೇಕಪ್ಪ ನಮ್ಮ ಯೋಗ ಕ್ಲಾಸಿಗೆ ಅಂತೇಳಿ. ಅದೇ ಟೈಮಿಗೆ ಕಸ್ತೂರಿ ಬರ್ತಾಳೆ. ಏನು ಶಾಂತಿ ಒಬ್ಬರು ಬಂದಿಲ್ಲ ಅಂತ ಅಂದಾಗ, ಬರ್ತಾರೆ ಕಣೆ, ವೆಯ್ಟ್ ಮಾಡು, ಯಾಕೆ ತಲೆ ಕೆಡಿಸ್ಕೊತೀಯ ಅಂತೇಳಿ ಅಂತಾರೆ. ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ನನಗೆ ಡಾಕ್ಟ್ರೇಟ್ ಬರಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ, ನಾನು ಹೇಳ್ದಂಗೆ ನೀವು ವಿಡಿಯೋ ಮಾಡಬೇಕು ಅಂತಾರೆ. ಏನು ವಿಡಿಯೋ ಮಾಡಬೇಕು ಅಂತ ಅಂದಾಗ, ನಾನು ಹೇಳ್ಕೊಡ್ತೀನಿ ಆ ಥರ ವಿಡಿಯೋ ಮಾಡು, ನನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡು, ನಮ್ಮ ಶಾಂತಿ ಅಂದ್ಬಿಟ್ಟು ನನ್ನ ಫ್ರೆಂಡು ಫ್ರೀಯಾಗಿ ಯೋಗ ಕ್ಲಾಸ್ ನಡೆಸ್ಕೊಡ್ತಾ ಇದ್ದಾಳೆ ಅಂತ ಹೇಳು ಅಂತ ಅಂದಾಗ, ಈಗ ನನಗೆ ಆ ಥರ ಎಲ್ಲ ಸುಳ್ಳು ಹೇಳಕ್ಕೆ ಬರಲ್ಲಪ್ಪ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಒದ್ದು ಬಿಡ್ತೀನಿ, ನಾನು ಹೇಳ್ದಂಗೆ ಬಾಯಿ ಮುಚ್ಕೊಂಡು ಮಾಡಬೇಕು ಅಂತೇಳಿ ಈ ಕಡೆ ಆವಾಜ್ ಹಾಕ್ತಾಳೆ. ಸರಿ ಆಯಿತು, ನಾವು ಮನೆ ಪೋಸ್ಟರ್ ಹಾಕ್ಬಿಟ್ಟು ಬಂದಿದ್ದೀರಿ, ಯಾರೂ ಬಂದಿಲ್ವಲ್ಲ ಅಂದಾಗ, ಬರ್ತಾರೆ ಕಣೆ, ವೆಯ್ಟ್ ಮಾಡು ಅಂತೇಳಿ ಅಂತಾರೆ. ಸರಿ ಆಯಿತು, ನಾನು ಕರೆಕ್ಟಾಗಿ ವಿಡಿಯೋ ಮಾಡ್ತೀನಿ ಅಂತೇಳಿ ಅಂದಾಗ, ಸರಿ ಆಯಿತು, ಆಚೆಗಡೆ ಇರೋರ್ನೆಲ್ಲ ಒಳಗಡೆ ಬರೋಕ್ಕೆ ಹೇಳು ಅಂತೇಳಿ ಅಂತಾಳೆ. ಸರಿ ಆಯಿತು ಅಂತೇಳಿ ಕಸ್ತೂರಿ ಆಚೆಗಡೆ ಇರೋರ್ನೆಲ್ಲ ಬನ್ನಿ ಒಳಗಡೆ ಅಂಥೇಳಿ ಒಳಗಡೆ ಬರೋಕ್ಕೆ ಹೇಳ್ತಾಳೆ. ಈ ಕಡೆ ಯೋಗಾಸನಗೆ ಶುರು ಮಾಡಬೇಕಂತೇಳಿ ಎಲ್ರೂ ಯೋಗಾಸನ ಶುರು ಮಾಡ್ತಾಳೆ. ಮೊದಲನೇದು ಬಂದು ಯಾವ ರೀತಿ ನಾವು ಒಂದು ಶ್ವಾಸನಕಾರ ತೊಗೋಬೇಕು ಬಿಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತೇಳಿ ಅಂತಾರೆ. ಅದೇ ಟೈಮ್ ಈ ಕಡೆ ಕಸ್ತೂರಿ ಶೂಟ್ ಮಾಡ್ತಾ ಇರ್ತಾಳೆ. ಆಚೆಗಡೆ ಯಾರೊಬ್ಬರು ಬರ್ತಾರೆ. ಯಾರು ಬೇಕಿತ್ತು ಏನು ಅಂತ ಅಂದಾಗ, ಯೋಗಾಸಕ್ಕೆ ಬಂದಿದ್ದೀರಾ ಅಂತಾರೆ. ಹೌದು ಅಂದಾಗ, ಸರಿ ನಿಮ್ಮ ಹೆಸರೇನು, ಇದೇ ಮೊದಲನೇ ಥರ ಯೋಗಾಸನಕ್ಕೆ ಬರ್ತಾ ಇರೋದು ಅಂದಾಗ, ಹೌದು ಇದಕ್ಕೂ ಮುಂಚೆ ನೋಡಿದ್ದೀನಿ ಅಷ್ಟೇ, ಮಾಡಿಲ್ಲ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ನಿಮ್ಮ ಹೆಸರು ಬರೀರಿ ಅಂತ ಅಂದಾಗ, ಕವನ ಬರೀತಾನೆ. ಇದೇನು ರಿಂಗ್ ಬರ್ದಿದ್ದೀರಾ ಅಂದಾಗ, ಹೌದು ನಾನು ಒಂದ್ಸಲ ಕಣ್ಣಲ್ಲಿ ನೋಡಿದ್ದು ಬರಿತೀನಿ, ಅಭ್ಯಾಸ ಇದೆ ನನಗೆ ಅಂತೇಳಿ ಅಂತಾನೆ. ನೀವೇನ್ರಿ ಬಾಯಿ ಬಂದಂಗೆಲ್ಲ ಮಾತಾಡ್ತೀರಾ ನೀವು ಅಂತೇಳಿ ಅಂತಾರೆ. ಇದನ್ನು ಯಾರಾದರೂ ಕವನ ಅಂತಾರೆ ಅಂದಾಗ, ಹೌದು ನಾನು ಕವನ ಇದೇ ಥರ ಬರೆಯೋದು ಅಂತೇಳಿ ಅಂತಾರೆ. ಇದು ಯಾವನು ಲೂಸ್ ಥರ ಇದ್ದಾನೆ ಅಂತ ಹೇಳಿ ಒಳಗಡೆನ ಕಸ್ತೂರಿ ಬೇಕು ಅಂತ ಇರ್ತಾಳೆ. ಆದರೆ ಕಸ್ತೂರಿನ ನೋಡಿ ಈ ಒಂದು ವ್ಯಕ್ತಿಗೆ ಇಂಪ್ರೆಸ್ ಆಗಿರುತ್ತೆ. ಅದಕ್ಕೋಸ್ಕರ ಕಸ್ತೂರಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾನೆ. ಸರಿ ಆಯಿತು ಬನ್ನಿ ಒಳಗಡೆ ಅಂತ ಹೇಳಿ ಒಳಗಡೆ ಕರ್ಕೊಂಬರ್ತಾನೆ. ಒಳಗಡೆ ಬಂದು ಕುತ್ಕೊಂಡಿದ್ದ ತಕ್ಷಣ ಯೋಗಾಸನ ಮಾಡೋಕ್ಕೆ ಶುರು ಮಾಡ್ತಾರೆ. ಟೀಚರ್ ಇವ್ರ ಹೆಸರೇನು ಅಂತಂದಾಗ ಕಸ್ತೂರಿ ಅಂತಾರೆ. ಕಸ್ತೂರಿ ಮತ್ತು ಕಾಶಿನಾಥ್ ಅಂತೇಳಿ ಒಳಗಡೆನೇ ಮಾತಾಡ್ಕೊತಾ ಇರ್ತಾನೆ. ಈ ಕಡೆ ಕಸ್ತೂರಿನ ನೋಡ್ತಾ ಇರ್ತಾನೆ. ಕಸ್ತೂರಿ ಇವರು ಏನು ಯೋಗಾಸನ ಮಾಡ್ತಾಯಿದ್ದಾರೆ ಆ ವಿಡಿಯೋನ ಶೂಟ್ ಮಾಡ್ತಾ ಇರ್ತಾಳೆ. ಕಸ್ತೂರಿನ ನೋಡಿಕೊಂಡು ಅವ್ನು ಯೋಗಾಸನ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್.